ಅಂತ. ಹಾಂ ಸರ್. ಬಿ ಅಂದರೆ ಬಸವನಹಳ್ಳಿ, ಹಾಂ ಸರ್. ಎನ್ ಅಂದರೆ ನಾಡಿ, ಹಾಂ ಸರ್. ರಾಘವಯ್ಯ ಅಂತ. ಹಾಂ ಸರ್. ಅವರು ಚಿಕ್ಕಮಗಳೂರಿನಿಂದ ನಿವಾಸಿ. ಹಾಂ ಸರ್. ಲಾ ಆದಮೇಲೆ ಹಾಂ ಸರ್. ಡಿಸ್ಟಿಕ್ ಕೋರ್ಟ್ ಶಿವಮೊಗ್ಗದಲ್ಲಿ ಇದ್ದಿದ್ದರಿಂದ ಹಾಂ ಸರ್. ಅಡ್ವೊಕೇಟ್ ಆಗಿ ಶಿವಮೊಗ್ಗದಲ್ಲಿ ಹಾಂ ಸರ್. 1912ನೇ ಇಸ್ವಿನಲ್ಲಿ ಹಾಂ ಸರ್. ತಮ್ಮ ಕಚೇರಿಯನ್ನು ಶುರು ಮಾಡಿದ್ರು. ಹಾಂ ಸರ್. ಅವರು ಆವಾಗಿನ ಪ್ರಸಿದ್ಧ ವಕೀಲರಾದ ಹಾಂ ರಾಮಚಂದ್ರ ರಾವ್ ಅನ್ನೋರು ಹಾಂ ಸರ್ ಆಫೀಸ್ನಲ್ಲಿ ಹಾಂ ಸರ್ ಕೆಲವು ವರ್ಷ ಪ್ರಾಕ್ಟೀಸ್ ಮಾಡಿ ಹಾಂ ಸರ್ ನಂತರದಲ್ಲಿ ಅವರು ಸ್ವಂತ ಆಫೀಸನ್ನು ಶಿವಮೊಗ್ಗದಲ್ಲಿ ಶುರು ಮಾಡಿದ್ರು. ಹಾಂ ಸರ್. ಅವರು ನಮ್ಮ ತಂದೆಗೆ ಬಡವಳಿಯಾಗಿದ್ದಕ್ಕೆ ಕೊಟ್ಟಂತ ಹಾಂ ಸರ್ ಈ ಬೀರು ಹಾಂ ಸರ್ ಅವ್ರು ನಮ್ಮ ತಂದೆಯವ್ರಿಗೆ ಕೊಟ್ಟದ್ದು ಬೀರು. ಓಹೋ ಇದು ಹಾಂ ನಮ್ಮ ಸರ್ ತಂದೆಯವ್ರ ಹೇಳಿಕೆ ಪ್ರಕಾರ ಹಾಂ ಸರ್ 1915ನೇ ಇಸ್ವಿನಲ್ಲಿ ಕೊಟ್ಟ ಬೀರು. ಓಹೋ ಅದನ್ನ ನಾವು ಇಲ್ಲಿ ತನಕ ಇಟ್ಕೊಂಡ್ಬಂದಿದ್ದೀನಿ. ಓಕೆ ಸರ್. ನಮ್ಮ ತಂದೆಯವ್ರಿಗೆ ಒಟ್ಟು 2 ಹೆಂಡತಿರು. ಹಾಂ ಸರ್. ಮೊದಲನೇ ಹೆಂಡತಿಗೆ 3 ಜನ ಮಕ್ಕಳು, ಹಾಂ ಸರ್. 2 ಗಂಡು ಮಕ್ಕಳು ಮತ್ತು 1 ಹೆಣ್ಮಗಳು. ಹಾಂ ಸರ್. ಅವ್ರು ಯಾರೂ ಇಲ್ಲ. ಹಾಂ ಸರ್. ನಾವು 2ನೇ ಹೆಂಡತಿ ಮಕ್ಕಳುಗಳು. ಹಾಂ ಸರ್. ನಾವು ಒಟ್ಟು 9 ಜನ ಮಕ್ಕಳು. ಹಾಂ ಸರ್. ಅದರಲ್ಲಿ ನನಗೆ ಅಣ್ಣಂದರು ಹಾಂ ಸರ್. BE ಮಾಡಿಕೊಂಡು ಗೌರ್ಮೆಂಟ್ ಕೆಲಸದಲ್ಲಿದ್ದರು. ಹಾಂ ಸರ್. ಅವರು ಈಗ ಪೌತಿಯಾಗಿರ್ತಾರೆ. ಅವ್ರ ಮಕ್ಕಳುಗಳು ಈಗ ಬೆಂಗಳೂರಿನಲ್ಲಿದ್ದಾರೆ. 2ನೇ ಅಣ್ಣನೂ ಅಷ್ಟೇ, ಮಂಜುನಾಥ್ ಅಂತ. ಹಾಂ ಸರ್. ಅವನು ರಿಟೈರ್ಡ್ ಗ್ಯಾರಿಸನ್ ಇಂಜಿನಿಯರ್ ಆಗಿದ್ದ. ಅವನು ಸಹಿತ ರಿಟೈರ್ ಆದಮೇಲೆ ಬೆಂಗಳೂರಿನಲ್ಲೇ ವಾಸವಾಗಿದ್ದು ಅವರು ಸಹಿತ ಪೌತಿಯಾಗಿದ್ದಾರೆ. ಅವ್ರ ಮಕ್ಕಳು ಬೆಂಗಳೂರಿನಲ್ಲಿದ್ದಾರೆ. ಹಾಂ ಸರ್. ಅಕ್ಕ ಗೌರಮ್ಮ ಅಂತ, ಅವರ ಯಜಮಾನರು LN ದಿವಾಕರ್ ಅಂತ. ಹಾಂ ಸರ್. ಅವರು ದಿವಾಕರ್ ಇಲ್ಲ ಮತ್ತು ನಮ್ಮ ಅಕ್ಕನೂ ಇಲ್ಲ. ಅವರು ಈಗ ಕೆಲವು ವರ್ಷಗಳ ಕೆಳಗೆ ತೀರ್ಕೊಂಡಿದ್ದಾರೆ. 2ನೇ ಅಕ್ಕ ರಮಾಮಣಿ ಅಂತ, ಅವರು ಇಲ್ಲ. ಮತ್ತು ಅವರ ಯಜಮಾನರು HN ರಾಮಸ್ವಾಮಿ ಅಂತ, ಕರ್ನಾಟಕ ಸರ್ಕಾರದ ಚೀಫ್ ಇಂಜಿನಿಯರ್ ಆಗಿ ಅವರು ಈಗ 2 ವರ್ಷದ ಕೆಳಗೆ ತೀರ್ಕೊಂಡಿದ್ದಾರೆ. ಹಾಂ ಸರ್. 3ನೇವನು ನಾನು BN ಕೃಷ್ಣಮೂರ್ತಿ ಅಂತ. ಹಾಂ ಸರ್. ನಾನು 57ನೇ ಇಸ್ವಿನಲ್ಲಿ ನಮ್ಮ ತಂದೆ ವೃತ್ತಿನೇ ಮಾಡಬೇಕು ಅಂತೇಳಿ ಅವರ ಅಭಿಲಾಷೆಗೆ ವಿರುದ್ಧವಾಗಿ ನಾನು ಲಾ ಓದಿದೆ. 57ನೇ ಇಸ್ವಿನಲ್ಲಿ ನಾನು ಪ್ಲೀಡರ್ ಆಗಿ ಎನ್ರೋಲ್ ಆದೆ. ಹಾಂ ಸರ್. ಆವಾಗ ಶಿವಮೊಗ್ಗದ್ದು ಕರ್ನಾಟಕ ಮೈಸೂರು ರಾಜ್ಯ ಆಗಿತ್ತು. ಮೈಸೂರು ರಾಜ್ಯದಲ್ಲಿ 9 ಡಿಸ್ಟ್ರಿಕ್ಟ್ ಮಾತ್ರ ಇದ್ದಿದ್ದು. 3 ಡಿವಿಷನ್ ಮಾಡಿದ್ರು. ಶಿವಮೊಗ್ಗ ಡಿವಿಷನ್ನಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಈ 3 ಡಿಸ್ಟ್ರಿಕ್ಟ್ಗಳು ಸೇರಿ ಶಿವಮೊಗ್ಗದಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಇತ್ತು. ಹಾಂ ಸರ್. ಮತ್ತು ನಾವು ಪ್ಲೀಡರ್ ಆದವರು ಶಿವಮೊಗ್ಗ ಡಿವಿಷನ್ನಲ್ಲಿ ಎನ್ರೋಲ್ ಆದರೆ ಶಿವಮೊಗ್ಗ ಡಿವಿಷನಲ್ಲಿ ಯಾವ ಕೋರ್ಟ್ನಲ್ಲಿ ಬೇಕಾದ್ರೂ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದಾಗಿತ್ತು. ಆದ್ದರಿಂದ ನಾನು ಪ್ಲೀಡರಾಗಿ ಎನ್ರೋಲ್ ಆದೆ. ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನಾನು ಆಫೀಸ್ನ ಕಂಟಿನ್ಯೂ ಮಾಡಿದೆ. ಆಮೇಲೆ ನಾನು ಕೊನೆಗೆ 62ನೇ ಇಸ್ವಿನಲ್ಲಿ ಅಡ್ವೊಕೇಟ್ಸ್ ಆ್ಯಕ್ಟ್ ಅಂತ ಬಂತು. ಹಾಂ ಸರ್. ಅಡ್ವೊಕೇಟ್ಸ್ ಆ್ಯಕ್ಟ್ ಪ್ರಕಾರ 1962ರಲ್ಲಿ ಹಾಂ ಸರ್. ಮೈಸೂರು ರಾಜ್ಯ ಸರ್ಕಾರದ ಮೈಸೂರು ಹೈಕೋರ್ಟಿನ ಹಾಂ ಸರ್ ದಲ್ಲಿ ನಾನು ನ್ಯಾಯವಾದಿಯಾಗಿ ಅಡ್ವೊಕೇಟ್ ಅಂತ ಎನ್ರೋಲ್ ಆದೆ. ಹಾಂ ಸರ್. ನನ್ನ ಅಡ್ವೊಕೇಟ್ ನಂಬರು 723 1962. ಅಲ್ಲಿಂದ ಇಲ್ಲಿ ತನಕ ನಾನು ಶಿವಮೊಗ್ಗದಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀನಿ. ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಹಾಂ ಸರ್. ಈಗ ಹೇಳಿ ಸರ್. ನಮ್ಮ ತಂದೆಯವರು ಹಾಂ ಸರ್ ಶಿವಮೊಗ್ಗದಲ್ಲಿ ಸಿಟಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಈಗಿರೋ ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಹಾಂ ಸರ್ ಪ್ರಮುಖರಾಗಿ ಆ ಬ್ಯಾಂಕ್ ಆವಾಗ ಶಿವಮೊಗ್ಗ ಶಿವಮೊಗ್ಗ ಕೋಆಪರೇಟಿವ್ ಬ್ಯಾಂಕ್ ಅಂತಿತ್ತು. ಅದ್ರ ಮೆಂಬರ್ಶಿಪ್ ಆಗಿ 2ನೇ ಮೆಂಬರ್ ಆಗಿ ಶುರು ಮಾಡಿದವರು. ಆ ಮೆಂಬರ್ಶಿಪ್ ಈಗಲೂ ಕೂಡ ನನ್ನ ಹೆಸರಿನಲ್ಲಿ ನಡೀತಾ ಇದೆ. ಆಮೇಲೆ ಶಿವಮೊಗ್ಗದಲ್ಲಿ ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಅಥವಾ ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಂತ ಇದೆ. ಅದರದ ಖಜಾಂಚಿಯಾಗಿ 1947ರಲ್ಲಿ ಶುರು ಮಾಡಿದ್ರು. 47 ಶುರು ಮಾಡಿದ್ರು. ಅದು ಈಗಿನ ಕರ್ನಾಟಕ ಸಂಘದಲ್ಲಿ ಶುರು ಮಾಡಿದ್ರು ಸ್ಕೂಲ್. ಅದು ಅಲ್ಲಿ ಸ್ಕೂಲ್ ಮೊದಲನೇ ಖಜಾಂಚಿಯಾಗಿ ಅವರು ತೀರೋಕೊಳ್ಳೋ ತನಕ ಖಜಾಂಚಿ ಆಗಿದ್ರು. ಆಮೇಲೆ
ಶಿವಮೊಗ್ಗ ಹೌಸಿಂಗ್ ಸೊಸೈಟಿನ ಸಹಿತ ಪ್ರಮುಖರಾಗಿ ಡೈರೆಕ್ಟರ್ ಆಗಿ ಕೊನೆ ತನಕನೂ ಇದ್ದರು. ಹಾಂ ಸರ್. ನಾನು ಶಿವಮೊಗ್ಗದಲ್ಲಿ ಹ್ಞೂ 60 ಅಂದರೆ 57ರಿಂದ ಪ್ಲೀಡರ್ ಆಗಿ, ಹಾಂ ಸರ್. 62ರಿಂದ ಅಡ್ವೊಕೇಟ್ ಆಗಿ ಹಾಂ ಸರ್. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಹಾಂ ಸರ್.